ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮದು CBSE ನಲ್ಲಿ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ನಿಮ್ದೇನು ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಅದು ನಿಮ್ಮ ಹತ್ರ ಇಲ್ಲ ಅಂತಂದರೆ ಅದು ಕಳೆದೋಗಿದೆ, ಅಥವಾ ಒರಿಜಿನಲ್ ನಿಮ್ಮ ಹತ್ರ ಇಲ್ಲ, ಅಥವಾ ಅದು ಡ್ಯಾಮೇಜ್ ಆಗಿದೆ. ಈ ರೀತಿ ಇದ್ದರೆ ನೀವು ಆನ್ಲೈನ್ ಮುಖಾಂತರ ಡ್ಯೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ನೀವು ರಿಕ್ವೆಸ್ಟನ್ನು ಪ್ಲೇಸ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದರೆ ಇದು ನಂದು ವಾಟ್ಸಪ್ ನಂಬರ್ ಇದೆ. ವಾಟ್ಸಪ್ ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬಹುದು. ಸೊ ನಿಮಗೆ ಈಗ ಡ್ಯೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಗೂಗಲ್ ನಲ್ಲಿ CBSE ಡ್ಯೂಪ್ಲಿಕೇಟ್ ಮಾರ್ಕ್ ಶೀಟ್ ಅಂತ ನೀವು ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್ ಪ್ರಿಂಟ್ ಡಾಕ್ಯುಮೆಂಟ್ ಅಂತ. ಇಲ್ಲಿ ಫೀಸ್ ಕೂಡ ಇದೆ ನೋಡಿ, ರೈಟ್. ಸೊ ಫೀಸ್ ಕೂಡ ಚೇಂಜಸ್ ಆಗ್ಬೋದು, ನಿಮ್ಮ ಇಯರ್ ಎಷ್ಟು ವರ್ಷ ನೀವು ಪಾಸ್ ಆಗಿದ್ದೀರಾ, ರೈಟ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಪ್ರಿಂಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ನೀವು ಏನಂತಂದ್ರೆ, ಈಗ ಸೆಲೆಕ್ಟ್ ಕ್ಲಾಸ್ ಅಂತ ಅಂದ್ರೆ ನಿಮ್ದು 10th ಇದ್ರೆ 10th ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 12th ಇದ್ರೆ PUC ಸೆಕೆಂಡ್ ಇಯರ್ ಇದ್ರೆ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು 10th ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ರೋಲ್ ನಂಬರ್. ಸೊ ಇದು ನಿಮ್ಮ ಹತ್ರ ಇರುತ್ತೆ ಅಂತ ಅನ್ಕೋತೀನಿ. ಕ್ಯಾಂಡಿಡೇಟ್ ರೋಲ್ ನಂಬರ್ ನೀವು ಹಾಕಬೇಕು. ನೆಕ್ಸ್ಟ್ ಪಾಸಿಂಗ್ ಇಯರ್, ಯಾವ್ದು ವರ್ಷನಲ್ಲಿ ನೀವು ಪಾಸ್ ಆಗಿದ್ದೀರಾ. ಸೊ ರೈಟ್, ಇದು ಒಂದು ಕೂಡ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ದ ಡಾಕ್ಯುಮೆಂಟ್, ಅಂದರೆ ನಿಮ್ದೇನು ಡಾಕ್ಯುಮೆಂಟ್ ಇರುತ್ತಲ್ಲ ಮಾರ್ಕ್ಸ್ ಕಾರ್ಡ್, ಅದರಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಫಾದರ್ ನೇಮ್ ಕೂಡ ಆಸ್ ಪರ್ ಡಾಕ್ಯುಮೆಂಟ್ ಇರುತ್ತೆ. ನೆಕ್ಸ್ಟ್ ನಿಮ್ದು ಮೊಬೈಲ್ ನಂಬರ್, ಅಂದ್ರೆ ನೀವು ಯಾವುದನ್ನು ಮೊಬೈಲ್ ನಂಬರ್ ಹಾಕ್ಬೋದು. ಓಕೆ, ನೀವು ಹಳೇದೇ ಹಾಕಬೇಕು ಹೊಸದೇ ಹಾಕಬೇಕು ಅಂತ ಏನಿದಿಲ್ಲ, ನೀವು ಯಾವುದನ್ನು ಮೊಬೈಲ್ ನಂಬರ್ ಹಾಕ್ಬೋದು. ಮೊಬೈಲ್ ನಂಬರ್ ಹಾಕಿದ ಮೇಲೆ ಮೇಲ್ ID ಹಾಕಬೇಕು. ಅಗೇನ್ ಯಾವುದನ್ನು ಇಮೇಲ್ ID ನೀವು ಹಾಕ್ಬೋದು. ಸೊ ಇಮೇಲ್ ID ಹಾಕ ನಂತರ ಒಂದು ಇಲ್ಲಿ ಕೆಳಗಡೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಸೊ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ ಈ ರೀತಿ. ಅದು ಡೇಟ್ ಆಫ್ ಬರ್ತ್ ಇರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಕ್ಲಾಸ್ ಯಾವುದಿದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಎಲ್ಲ ಇಲ್ಲಿ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬರುತ್ತೆ. ಕೆಳಗಡೆ ಅಡ್ರೆಸ್ ಫಾರ್ ಡಿಸ್ಪ್ಯಾಚ್ ಅಂತ ಇರುತ್ತೆ, ಅಂದ್ರೆ ಯಾವ ಅಡ್ರೆಸ್ಸಿಗೆ ನಿಮಗೆ ನಿಮ್ದು ಡ್ಯೂಪ್ಲಿಕೇಟ್ ಮಾರ್ಕ್ಸ್ ಶೀಟು ಅದು ನಿಮಗೆ ಬೇಕು ಅಂತ. ಸೊ ಇಲ್ಲಿ ಡೀಟೇಲ್ ಎಲ್ಲ ನೀವು ಎಂಟರ್ ಮಾಡಬೇಕು. ನಿಮ್ದು ಮಾರ್ಕ್ ಶೀಟು ಪೋಸ್ಟ್ ಆಫೀಸ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಇದು ನಿಮ್ದು ಮನೆಗೆ ಬಂದು ಬರುತ್ತೆ, ರೈಟ್. ಸೊ ಎಲ್ಲ ಡೀಟೇಲ್ಸ್ ನಿಮ್ಮ ಡಿಸ್ಟಿಕ್ಕು, ಸ್ಟೇಟು, ಅಡ್ರೆಸ್ಸು ಎಲ್ಲ ಕೂಡ ಹಾಕಿ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಏನಂತಂದ್ರೆ ಡಿಸ್ಪ್ಯಾಚ್ ಮೋಡ್, ಅಂದ್ರೆ ಪೋಸ್ಟ್ ಮುಖಾಂತರ ನಿಮಗೆ ಬೇಕು ಅಂತ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅರ್ಜೆಂಟ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಫೀಸ್ ಏನಿರುತ್ತಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ರೈಟ್. ಸೊ ಈ ರೀತಿ ಡಿಫ್ರೆನ್ಶಿಯೇಟ್ ಆಗ್ಬೋದು, ರೈಟ್. ಈಗ 850 ಬರುತ್ತೆ. 2022 ಅಂತ SSLC ಪಾಸಿಂಗ್ ಇಯರ್ ನಾನು ತಗೊಂಡಿದ್ದೀನಿ. ಅರ್ಜೆಂಟ್ ಅಂತ ನಾನು ಕ್ಲಿಕ್ ಮಾಡಿದ್ರೆ 850 rupees ಆಗುತ್ತೆ, ರೈಟ್. ಬಟ್ ನಾನು ಅರ್ಜೆಂಟ್ ಏನು ಸೆಲೆಕ್ಟ್ ಮಾಡ್ಕೋತಾ ಇಲ್ಲ, ನಾರ್ಮಲ್ಲೇ ನಾನು ಕಟ್ತಾ ಇದ್ದೀನಿ. ಓಕೆ, ಎಷ್ಟು ಫೀಸ್ ಬರುತ್ತೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಕೆಳಗಡೆ ಯಾವುದು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು, ಮಾರ್ಕ್ಸ್ ಸ್ಟೇಟ್ಮೆಂಟ್ ಕಮ್ ಸರ್ಟಿಫಿಕೇಟ್. ಮೈಗ್ರೇಷನ್ ನನಗೆ ಅವಶ್ಯಕತೆ ಇಲ್ಲ, ಇದು ಮಾರ್ಕ್ಸ್ ಸ್ಟೇಟ್ಮೆಂಟ್ ಕಮ್ ಸರ್ಟಿಫಿಕೇಟ್ ಬೇಕು, ಅದನ್ನ ಕ್ಲಿಕ್ ಮಾಡ್ಕೋತೀನಿ, ಚೆಕ್ ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಕೆಲವು ಡಾಕ್ಯುಮೆಂಟ್ಸ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ರೈಟ್. ಸೊ ಸಿಂಪಲ್ ಆಗಿದೆ. ಅಪ್ಲೋಡ್ ಆಧಾರ್, ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು, ರೈಟ್. ಸೊ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ, ಇಲ್ಲಾಂದ್ರೆ ಪ್ಯಾನ್ ಕೂಡ ನಡೆಯುತ್ತೆ, ಪಾಸ್ಪೋರ್ಟ್ ಅಂತ ಕೂಡ ಬರುತ್ತೆ, ಅಥವಾ ಗೌರ್ಮೆಂಟ್ ಇಶ್ಯೂಡ್ ಅಂತ ಹೇಳಿದ್ದಾರೆ, ರೈಟ್. ಸೊ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ ಅಂತ ಅನ್ಕೋತೀನಿ. ಸೊ ಆಧಾರ್ ಕಾರ್ಡ್ ಇಲ್ಲಿ ಫಸ್ಟ್ ಅಪ್ಲೋಡ್ ಮಾಡಬೇಕು. ಸೆಕೆಂಡ್ ಇಲ್ಲಿ ಕಾಪೀಸ್ ಆಫ್ ಸರ್ಟಿಫಿಕೇಟ್, ಅಂದ್ರೆ ನಿಮ್ಮ ಹತ್ರ ಜೆರಾಕ್ಸ್ ಇದ್ರೆ ಅದು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು. ಸೊ ನನ್ನ ಹತ್ರ ಜೆರಾಕ್ಸ್ ಇದೆ, ಅದು ನಾನು ಅಟ್ಯಾಚ್ ಮಾಡ್ತೀನಿ. ಇಫ್ ಅವೈಲೇಬಲ್ ಅಂತ ಹೇಳಿದ್ದಾರೆ, ಓಕೆ. ಇಲ್ಲ ಅಂದ್ರೆ ಇದು ಸ್ಕಿಪ್ ಮಾಡ್ಬೋದು, ರೈಟ್. ಮ್ಯಾಂಡೇಟ್ರಿ ಏನಿಲ್ಲ. ಸೊ ನನ್ನ ಹತ್ರ ಇತ್ತು, ನಾನು ಅಪ್ಲೋಡ್ ಮಾಡಿದ್ದೆ. ನೆಕ್ಸ್ಟು ಕೆಳಗಡೆ ಅಡ್ರೆಸ್ ಪ್ರೂಫ್, ಅಗೇನ್ ಸೇಮ್ ಆಧಾರ್ ಕಾರ್ಡೇ ಕೊಡ್ತೀನಿ ಅಡ್ರೆಸ್ಸು. ಸೊ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ರೈಟ್. ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ. ಈಗ ಬೇಕಂದ್ರೆ ವ್ಯೂ ಮಾಡಿ ನೀವು ನೋಡ್ಬೋದು. ಲಾಸ್ಟಿಗೆ ಕಂಟಿನ್ಯೂ ಟು ಪೇ ಅಂತ ಇರುತ್ತೆ. ಸೊ ಕಂಟಿನ್ಯೂ ಟು ಪೇ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ, ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಅಮೌಂಟ್ ಪೇ ಎಷ್ಟು ತೋರಿಸ್ತಾ ಇದೆ, 350 rupees ತೋರಿಸ್ತಾ ಇದೆ. ನಾನು ಅರ್ಜೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ 850 ಹೋಗುತ್ತೆ, ಅಂದ್ರೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅವಶ್ಯಕತೆ ಇಲ್ಲ ನನಗೆ, ಅದು ಅಂದ್ರೆ ಬೇಗ ಬರ್ಬೋದು, ರೈಟ್. ಸೊ ಈಗ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಇರುತ್ತೆ, ನಾನು ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಪೇ ಮೇಲೆ ಕ್ಲಿಕ್ ಮಾಡ್ತೀನಿ.
ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಬರುತ್ತೆ. ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ. ಪಾಸಿಂಗ್ ಇಯರು, ಕ್ಯಾಂಡಿಡೇಟ್ ರೋಲ್ ನಂಬರು, ಫೀ ಅಮೌಂಟ್ ಎಷ್ಟು ಪೇ ಮಾಡಬೇಕು, ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಂದ್ರೆ ಅದ್ರ ಕೆಳಗಡೆನೆ ಈ ರೀತಿ ನೋಟ್ ಇರುತ್ತೆ. ಒಂದ್ಸರ್ತಿ ಡಿಡಕ್ಟ್ ಆಯ್ತು ಅಂತಂದ್ರೆ ಇನ್ನೊಂದ್ಸರ್ತಿ ನೀವು ಪೇಮೆಂಟ್ ಮಾಡಬೇಡಿ ಅಂತ ಈ ರೀತಿ ಒಂದು ನೋಟ್ ಇರುತ್ತೆ. ಓಕೆ, ಸೊ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಬರುತ್ತೆ ನೋಡಿ, HDFC ಬ್ಯಾಂಕ್ ಪೇ ಥ್ರೂ ಈಸಿ EMI ವಿತ್ HDFC ಈ ರೀತಿ ಎಲ್ಲ ಬರುತ್ತೆ. ಸೊ ಇಲ್ಲಿ ಪೇ ವಿತ್ ಅಂತ ಏನು ಆಪ್ಷನ್ ಇರುತ್ತೆ ಅಲ್ಲ, ಇಲ್ಲಿ ನೋಡಿ 350 rupees ಕೂಡ ತೋರಿಸ್ತಾ ಇದೆ. ಸೊ ಪೇ ವಿತ್ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಬಹಳಷ್ಟು ಆಪ್ಷನ್ ಇರುತ್ತೆ. ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಈ ರೀತಿ. ಸೊ ನಾನು ಲಾಸ್ಟ್ ಆಪ್ಷನ್ ಚೂಸ್ ಮಾಡ್ಕೋತೀನಿ, UPI ಅಂತ. ಸೊ UPI ಈಸಿ ಆಗುತ್ತೆ. UPI ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಹಳಷ್ಟು ಆಪ್ಷನ್ಸ್ ತೋರಿಸುತ್ತೆ. ಸೊ ನಾನು ಗೂಗಲ್ ಪೇ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನಂದು ID ಏನಿರುತ್ತೆ ಅಲ್ಲ, ಗೂಗಲ್ ಪೇ UPI ID, ಅದು ನಾನು ಎಂಟರ್ ಮಾಡಿ ವೆರಿಫೈ ಮಾಡಬೇಕು, ಪ್ರೊಸೀಡ್ ಮಾಡಬೇಕು ಆ್ಯಂಡ್ ಪೇಮೆಂಟ್ ಮಾಡಬೇಕು. ಸೊ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮೊಬೈಲ್ ಮೇಲೆ ಒಂದು ಪಾಪಪ್ ಬರುತ್ತೆ, ಅದ್ರ ಮುಖಾಂತರ ಗೂಗಲ್ ಪೇನಲ್ಲಿ ನೀವು ಹೋಗ್ಬಿಟ್ಟು ಪೇ ಮಾಡಬೇಕು. ಸೊ ಪೇಮೆಂಟ್ ಆಗಿದ ತಕ್ಷಣ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಇಲ್ಲಿ ಬರುತ್ತೆ. ಸೊ ಸಕ್ಸಸ್ ಅಂತ ಇಲ್ಲಿ ಬಂದಿದೆ, ರೈಟ್. ಸೊ ಇದರ ಅರ್ಥ ನಮ್ದು 350 rupees ಡೆಬಿಟ್ ಅಂದ್ರೆ ನಮ್ಮ ಹತ್ರ ಕಟ್ ಆಗಿದೆ ಅಂಡ್ ಅಪ್ಲಿಕೇಶನ್ ಕೂಡ ಕರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಆಗಿದೆ. ಓಕೆ, ಸೊ ಇಲ್ಲಿ ಸಕ್ಸಸ್ ಅಂತ ಕೂಡ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಈಗ ಈ ಅಪ್ಲಿಕೇಶನ್ ಅನ್ನ ಟ್ರ್ಯಾಕ್ ಯಾವ ರೀತಿ ಮಾಡಬೇಕು, ರೈಟ್. ಸೊ ಅದು ಕೂಡ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಅಗೇನ್ ಸೇಮ್ ಈ ರೀತಿ ಪೇಜ್ ಇರುತ್ತೆ ಅಲ್ಲ, ಹೋಮ್ ಪೇಜು. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಅಂತ. ಸೊ ಇದು ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ, ರೈಟ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಲ್ಲ, ಅದು ಇಲ್ಲಿ ಎಂಟರ್ ಮಾಡಿ ಟ್ರ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅಪ್ಲಿಕೇಶನ್ ನಂಬರು, ರೋಲ್ ನಂಬರು, ಪಾಸಿಂಗ್ ಇಯರು, ನೇಮು, ಅಡ್ರೆಸ್ ಫಾರ್ ಡಿಸ್ಪ್ಯಾಚ್, ಡಾಕ್ಯುಮೆಂಟ್ ಅಪ್ಲೈಡ್, ಸ್ಟೇಟಸ್. ಸೊ ಇಲ್ಲಿ ಸ್ಟೇಟಸ್ ನಲ್ಲಿ ನೀವು ನೋಡ್ಬೋದು, ಯುವರ್ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಡಿಸ್ಪ್ಯಾಚ್. ಅಂದ್ರೆ ಇಮಿಡಿಯೇಟ್ಲಿ ಬರಂಗಿಲ್ಲ, ಒಂದು 2 ದಿನ 3 ದಿನ ನೀವು ರೆಗ್ಯುಲರ್ಲಿ ದಿವಸ ನೀವು ಒಂದು ಸರ್ತಿ ಚೆಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ಲೇಟರ್ ನಿಮಗೆ ಈ ರೀತಿ ತೋರಿಸ್ಬೋದು, ಯುವರ್ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ dispatched on given address, ಟ್ರ್ಯಾಕಿಂಗ್ ನಂಬರ್ ಈಸ್, ಒಂದು ನಂಬರ್ ಬರುತ್ತೆ. ಆ ನಂಬರ್ ಏನು ಅಂತಂದ್ರೆ ಪೋಸ್ಟ್ ಆಫೀಸ್ದು ಒಂದು ಟ್ರ್ಯಾಕಿಂಗ್ ನಂಬರ್, ಕನ್ಸೈನ್ಮೆಂಟ್ ನಂಬರ್ ಅಂತ ನೀವು ಅನ್ಬೋದು. ಸೊ ಆ ನಂಬರ್ ಮುಖಾಂತರ ನೀವು ಪೋಸ್ಟ್ ಆಫೀಸ್ ಏನ್ ವೆಬ್ಸೈಟ್ ಮೇಲೆ ಹೋಗ್ತಿರಲ್ಲ, ಅಲ್ಲಿ ನೀವು ಇದನ್ನ ಎಂಟರ್ ಮಾಡಿಬಿಟ್ಟು ಟ್ರ್ಯಾಕ್ ಮಾಡ್ಕೋಬಹುದು. ಇದು ಎಲ್ಲಿಂದ ಡಿಸ್ಪ್ಯಾಚ್ ಆಯ್ತು, ಎಲ್ಲಿಗಿದೆ ಇದು, ಈ ರೀತಿ ಎಲ್ಲ ಟ್ರ್ಯಾಕಿಂಗ್ ಕೂಡ ಮಾಡ್ಬೋದು. ಸೊ ಇದು ತುಂಬಾ ಈಸಿ ಇದೆ, ರೈಟ್. ಸೊ ಈ ರೀತಿ ನೀವು ರೆಗ್ಯುಲರ್ಲಿ ಚೆಕ್ ಮಾಡಿದ್ರೆ ಅದು ಪೋಸ್ಟ್ ಆಫೀಸ್ ಟ್ರ್ಯಾಕಿಂಗ್ ನಂಬರ್ ಕೂಡ ಬರುತ್ತೆ ಅಲ್ಲೇ, ರೈಟ್. ಈಗ ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ಮಿಸ್ಪ್ಲೇಸ್ ಆಗಿದೆ, ಕಳೆದು ಹೋಗಿದೆ, ಅಥವಾ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮಿಗೆ ನೀವು ಏನು ಸ್ಕ್ರೀನ್ಶಾಟ್ ತಗೊಂಡಿಲ್ಲ, ಈ ರೀತಿನೂ ಆಗ್ಬೋದು. ಓಕೆ, ಆ ರೀತಿ ಆದಾಗ ಇನ್ನೊಂದು ಆಪ್ಷನ್ ಕೂಡ ಇದೆ, ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದು. ಯಾವ ರೀತಿ, ಅಗೇನ್ ಸೇಮ್ ಏನು ಹೋಮ್ ಪೇಜ್ ಇರುತ್ತಲ್ಲ, ಅಲ್ಲಿ ಫಾರ್ಗಾಟ್ ಅಪ್ಲಿಕೇಶನ್ ID ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈಂಡ್ ಯುವರ್ ಅಪ್ಲಿಕೇಶನ್ ID ಅಂತ ಈ ರೀತಿ ಎಲ್ಲ ಬರುತ್ತೆ. ಸೊ ನಿಮ್ದು ರೋಲ್ ನಂಬರು, ಕ್ಯಾಂಡಿಡೇಟ್ ನೇಮು, ಪಾಸಿಂಗ್ ಇಯರು, ಮೊಬೈಲ್ ನಂಬರ್ ಯಾವ್ದು ಎಂಟರ್ ಮಾಡಿದಿರಲ್ಲ ಆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಅಗೇನ್ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಅಪ್ಲಿಕೇಶನ್ ನಂಬರು, ರೋಲ್ ನಂಬರು, ಪಾಸಿಂಗ್ ಇಯರು, ನೇಮು, ಅಡ್ರೆಸ್ ಫಾರ್ ಡಿಸ್ಪ್ಯಾಚ್, ಡಾಕ್ಯುಮೆಂಟ್ ಅಪ್ಲೈಡ್, ಸ್ಟೇಟಸ್. ಸೊ ಮತ್ತೆ ಇಲ್ಲಿ ನಿಮ್ಗೆ ಯುವರ್ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಡಿಸ್ಪ್ಯಾಚ್ ಆನ್ ಗಿವನ್ ಅಡ್ರೆಸ್, ಟ್ರ್ಯಾಕಿಂಗ್ ನಂಬರ್ ಇಸ್ ಅಗೇನ್, ಆ ಟ್ರ್ಯಾಕಿಂಗ್ ನಂಬರ್ ಇಲ್ಲಿ ಕೂಡ ನಿಮಗೆ ತೋರಿಸುತ್ತೆ. ಇಫ್ ನಿಮ್ದು ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ನೆನಪಿಲ್ಲ, ನಿಮ್ಗೆ ಮಿಸ್ಪ್ಲೇಸ್ ಆಗಿದೆ ಅಂತಂದ್ರೆ ಇದು ಒಂದು ಕೂಡ ಆಪ್ಷನ್ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಫೈನಲಿ ನಿಮಗೆ ಒಂದು 10 ದಿವಸ 15 ದಿವಸ ನಂತರ ನಿಮ್ದೇನು ಮಾಸ್ ಕಾರ್ಡ್ ಇರುತ್ತಲ್ಲ, ಡ್ಯೂಪ್ಲಿಕೇಟ್ ಮಾಸ್ ಕಾರ್ಡು, ಅದು ಪೋಸ್ಟ್ ಮುಖಾಂತರ ನಿಮ್ದು ಮನೆಗೆ ಬಂದು ಡೆಲಿವರಿ ಆಗುತ್ತೆ. ಸೊ ಈ ರೀತಿ ನೀವು ಆನ್ಲೈನ್ ಮುಖಾಂತರ ಒಂದು ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡ್ಬೋದು. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ಮೇಲೆ ನನಗೆ ಮೆಸೇಜ್ ಕಳಿಸ್ಬೋದು. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.